ಎಲ್ರಿಗೂ ನಮಸ್ಕಾರ. ಇವತ್ತು ಗಣೇಶ ಹಬ್ಬದ ಪ್ರಯುಕ್ತ ಖಾರ ಕಡುಬನ್ನ ಸುಲಭವಾದ ರೀತಿಯಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಕಡಲೆಬೇಳೆನ 2ರಿಂದ 3 ಗಂಟೆ ನೆನೆಸಿಟ್ಟು ರುಬ್ಬಿಟ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ನಿಮಗೆ ಬೇಕು ಅಂದರೆ ಸ್ವಲ್ಪ ಪುದೀನ ಹಾಕಿ ಅದನ್ನ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಇದಾದ್ಮೇಲೆ ನಾನಿವತ್ತು ಇಲ್ಲಿ 3 ಥರ ಸೊಪ್ಪನ್ನು ತಗೊಂಡಿದ್ದೀನಿ. ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಸಬ್ಬಾಕ್ಸಿ. ನೀವು ಬೇಕಂದ್ರೆ ತಗೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಸಬ್ಬಾಕ್ಸಿ ಮಾತ್ರ ತಗೋಬೋದು. ಅದ್ರ ಜೊತೆಗೆ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ, ಹಾಗೆ ಉಪ್ಪು ಎಲ್ಲ ಸೇರಿ ಒಂದು ಹೂರ್ಣನ ರೆಡಿ ಮಾಡಿ ಇಟ್ಕೋಬೇಕು. ಸೊ ಇದಾದ್ಮೇಲೆ ಅಕ್ಕಿ ಹಿಟ್ಟಿಗೆ ಬಿಸಿನೀರು ಹಾಕಿ ಉಪ್ಪು ಸ್ವಲ್ಪ ತುಪ್ಪ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಳ್ಳಿ. ಅದಾದ್ಮೇಲೆ ಮೇನ್ ಬಂದು ಬಾಳೆ ಎಲೆ. ಅದನ್ನ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಇದ್ರ ಮೇಲೆ ನೀವು ಅಕ್ಕಿ ರೊಟ್ಟಿಗೆ ಹೇಗೆ ತಡ್ತೀರಲ್ಲ ಅದೇ ರೀತಿ ಒಂದೊಂದು ಉಂಡೆ ತಗೊಂಡು ಅಕ್ಕಿ ಹಿಟ್ಟನ್ನ ಅದಾದ್ಮೇಲೆ ಎಣ್ಣೆ ಅಥವಾ ತುಪ್ಪ ಯೂಸ್ ಮಾಡಿಕೊಂಡು ನೀವು ಇದನ್ನ ಸೈಡ್ ಹೊಡಿದೇ ಇರೋ ರೀತಿ ತಟ್ಕೋಬೇಕಾಗತ್ತೆ. ಅದಾದ್ಮೇಲೆ ನಾವು ಆಲ್ರೆಡಿ ಹೂರ್ಣ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದ್ರ ಮಧ್ಯದಲ್ಲಿ ಫಿಲ್ ಮಾಡಿ ನೀವು ಬಾಳೆ ಎಲೆ ಸಮೇತನೇ ಫೋಲ್ಡ್ ಮಾಡ್ಬೋದು. ಇದೇ ರೀತಿ ಫೋಲ್ಡ್ ಮಾಡಿ ನಾವು ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಸ್ಟೀಮ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನಾವು ಡೈರೆಕ್ಟಾಗಿ ಇದನ್ನು ಇಡ್ಲಿ ಪಾತ್ರೆಗೆ ಇಡ್ಬೋದು. ನೀವು ಎಷ್ಟು ಬೇಕಾದರೂ ಇಡ್ಬೋದು, ಅದೆಷ್ಟು ಇಡ್ಸುತ್ತೆ ಅಷ್ಟು. ಬಿಕಾಸ್ ಒಂದಕ್ಕೊಂದು ಕಚ್ಚೋದಿಲ್ಲ, ನೀವು ಒಂದ್ರ ಮೇಲೆ ಒಂದು ಇಟ್ಟರು ನಡೆಯುತ್ತೆ. ಅದಾದಮೇಲೆ 20 to 30 ಮಿನಿಟ್ಸ್ ಮುಚ್ಚಿ ಬೇಯಿಸಿದ್ರೆ ಸೊ ಬಿಸಿ ಕಡುಬು ರೆಡಿ ಆಗುತ್ತೆ. ನೀವು ಡೈರೆಕ್ಟಾಗಿ ಒಂದೊಂದನ್ನು ತಗೋಬೋದು, ಬಿಕಾಸ್ ಒಂದಕ್ಕೊಂದು ಕಚ್ಚೋದಿಲ್ಲ. ಸೊ ಫಸ್ಟ್ ಟೈಮ್ ಮಾಡೋರಿಗೆಲ್ಲ ಈಸಿ ಆಗುತ್ತೆ ಆ್ಯಂಡ್ ಕಿತ್ಕೊಳ್ಳೋದು ಎಲ್ಲ ನೀಟಾಗಿ ಶೇಪ್ ಹಾಗೆ ಇರುತ್ತೆ ಅದ್ರದ್ದು. ಆ್ಯಂಡ್ ಬಾಳೆ ಎಲೆದು ಅಂಶ ಮತ್ತು ಸೊಪ್ಪು ಅದೆಲ್ಲ ಸೇರಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ. ನೀವು ಟ್ರೈ ಮಾಡಿ. ನೀವು ಬೇಕಾದರೆ ಇದರಲ್ಲಿ ಮಧ್ಯದಲ್ಲಿ ಸ್ವೀಟ್ ಕೂಡ ಫಿಲ್ ಮಾಡಿಬಿಟ್ಟು ಕೂಡ ಸ್ವೀಟ್ ಕಡುಬು ಮಾಡ್ಬೋದು.